ನನಗೆ ದೇವತೆ ಅಷ್ಟೇ ಒಂಜಿ ಪಂಡ್ಲೆ ಎಂತಿನ ಇತ್ತೆ ಒಂಜಿ ಪಂಡರತ್ತ ಸಾಂಗ್ ಪಂಡ್ಲೆ ಇಂಚಿ ಬಲೆ ನೋಡಿ ಅಳ್ತಾ ಇದ್ದಾರೆ. ಬರೋದು ವಾರ ಆಗ್ತಾ ಇರೋ ಕಾರಣ ಕ್ಯಾನ್ಸಲ್ ಆಗಿದೆ ಅಲ್ವಾ. CCಯಲ್ಲಿ ನೋಡ್ತಾ ಇರ್ತಾರೆ. ಕೋರ್ಸ್ ಆದ್ಮೇಲೆ ಅವರಿಗೆ ಕರ್ಕೊಂಡೋಗಿ ಜೀನ್ಸ್ ಪ್ಯಾಂಟ್ ಎಲ್ಲ ಹಾಕಿ ಇನ್ನು 1 ಲಕ್ಷದ ಕಾರ್ ರೆಡಿ ಆಗುಂಟು ಉಳೈ ಬೈತು ಅಳತೆ ಪಂಡ. ಹಾಯ್ ಫ್ರೆಂಡ್ಸ್, ಎಂಚೋಲ್ಲರ್ ಮಾತೆಲ್ಲ ಸೂಪರ್ ಎಂಕ್ಲ ಸೂಪರ್ ಫೆಂಟಬಲ್ ಫ್ಯಾಂಟಾಸ್ಟಿಕ್ ಆದಿಲ್ಲ ಕಾಮತ್ರಿ ನೀ ಎಂಕ್ಲ ದೂರ ಬೈದ ಮಧ್ಯಾಹ್ನ ಟೈಮ್ 1 ಗಂಟೆ ಒಂದು ಬರ್ತದೆ ಮತ್ತೆ ಎಲ್ಲ ಗುಡ್ ಆಫ್ಟರ್ನೂನ್ ಪಣೊಂದು ಇನಿತ್ತ ದಿನ ಕುಡ್ಲಾಡ್ ಬಿಜೆ ಇಡೋಲ್ಲ ಆರ್ಟಿಫಿಷಿಯಲ್ ಲಿಂಬ್ ಸೆಂಟರ್ ಗೋಪಾಲ್ ಗೌಡ ಏನೋ ವಿಡಿಯೋ ಮಲ್ತಿದ್ದ 1 ವರ್ಷದ ಗೆತ್ತನಲ್ಲಿ ಇತ್ತೇರು ವಾಚ್ ರಿಪೇರಿ ಅಂಗಡಿಲ್ಲ ಮಲ್ತಂದು ಇತ್ತೇರು ಬೇಣೂರು ಅಂಚೆ ಆರೆಗೆ ಒಂಜೆ ಕಾರ್ ಇಸ್ರೇಲ್ ಹಿಡ್ದು ನಮ್ಮನ ಜಿಬಿನೂ ಎಲ್ಲ ಪುಳ್ಳಿ ಅತ್ತೆ ಜಿಬಿ ನಂದು ದಿವ್ಯ ನನ್ನ ಮಿಸ್ಸಸ್ ಒಟ್ಟಿಗೆ ಇನ್ನು 2ನೇ ಸರ್ತಿ ಬರ್ಪೋಣ ಮೊನ್ನೆ ಬತ್ತು ಒಂಜಿ ಅಳತೆ ಕೊರದು ಪೋತಿನ ಇನ್ನು 1 ಲಕ್ಷದ ಕಾರ್ ರೆಡಿ ಆಗುಂಟು ಉಳೈ ಬೈತು. ದಿವ್ಯನಿಗೆ ಕೂತು ಬೇಜಾರಾಯ್ತಾ? ಅವರಿಗೆ ಮನೆಯಲ್ಲಿ ಗೆಸ್ಟ್ ಬಂದಿದ್ದಾರೆ, ಅದೇ ಟೆನ್ಷನಲ್ಲಿ ಇದ್ದಾರೆ. ಬೇರೇನಿಲ್ಲ, ಬೇಗ ಹೋಗ್ಬೇಕಂತೇಳಿ ಅಡುಗೆ ಮಾಡ್ಲಿಕ್ಕೆ. ಹೌದು, ನಮಗೆ ದುರಿಂದ ಫಿಲ್ಮ್ ಹೋಗಬೇಕು, ಅವರಿಗೆ ಮನೆಗೆ ಹೋಗ್ಬೇಕು. ಹಾಗೆ ಅದೇ ರೀತಿ ಈಗ ಗೋಪಾಲ್ ಗೌಡರ ಕಾಲು ರೆಡಿ ಆಗ್ತದೆ ಇವತ್ತಿಗೆ. ತಲೆ ತುಸ್ಕೊಳ್ತಿದ್ದಾರೆ, ಎಂತ ಮಾಡುದು ಅಂತ ಗೊತ್ತಾಗ್ತಿಲ್ಲ. ತಲೆ ತುಸ್ಕೊಳ್ತಾ ಇದ್ದಾರೆ. ಗೋಪಾಲ್ ಗೌಡರಿಗೆ ಕಾಲಿಗ ಕೂರಿಸ್ತಾರೆ. ಕೂರಿಸಿ ಆದಮೇಲೆ ಅವರಿಗೆ ಕಾಲಿಗೆ ಕರ್ಕೊಂಡೋಗಿ ಜೀನ್ಸ್ ಪ್ಯಾಂಟ್ ಎಲ್ಲ ಹಾಕಿ ಜೀನ್ಸ್ ಕೋಟ್ ಎಲ್ಲ ಹಾಕಿ ಫುಲ್ಲಿಂದ ಹಾಕಿ ಫುಲ್ ಜಿಗ್ಗ ಮಾಡಿ ದಿವ್ಯನಿಗೆ ಮನೆಯಲ್ಲಿ ಗೆಸ್ಟ್ ಬಂದಿದ್ದಾರೆ ಅಂತ ಈಗ ಅಡುಗೆದು ಟೆನ್ಷನ್ ಏನು ಮಾಡ್ತಾರೆ ಅಂತ. ಪಾಪ ಸಡನ್ ಗೆಸ್ಟ್ ಬಂದ್ರಂತೆ, ಹಾಗಾಗಿ ಅರ್ಜೆಂಟ್ ಹೋಗ್ಬೇಕು ಹೇಳ್ತಾ ಇದ್ದಾರೆ. ಅವರಿಗೆ ಕೂರಿಸ್ತೇವೆ ನಾವು, ಬೇರೆ ಪ್ರಶ್ನೆ. ಹಾಗೆ ನಮಗೆ ಮಾವಿನಕಾಯಿ ತಂದು ಕೊಟ್ಟಿದ್ದಾರೆ. ಸ್ವಲ್ಪ ದಿನದಲ್ಲೇ ಹಣ್ಣು ಆಗ್ತದಲ್ಲ, ಹಣ್ಣು ಆಗ್ತದಲ್ಲ, ಕೆಲವೊಂದು ಹಣ್ಣು ಆಗಿದೆ. ಟೇಸ್ಟ್ ನೋಡ್ಬೇಕು ಮನೆಗೆ ಹೋಗಿ. ಬೆಳಿಗ್ಗೆ ಸ್ವಲ್ಪ ಅರ್ಜೆಂಟಲ್ಲಿ ಆಗಿಲ್ಲ. ಸರ್ ಒಂದು 100 ಸಲ ಕಾಲ್ ಮಾಡ್ತಾರೆ ಅವರಿಗೆ ಇಸ್ರೇಲಿಂದ. ಅವರು ಇಷ್ಟೊತ್ತಿಗೂ ಸಹ ಫೋನಲ್ಲೇ ಇರ್ತಾರೆ. A to Z ಅವ್ರಿಗೆ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಹೊರಗೆ ಬಂದರೆ ಸಹ ಅವರು ಮನೆದು ಸೀನ್ CCಯಲ್ಲಿ ನೋಡ್ತಾ ಇರ್ತಾರೆ. ಪಾಪ ಸಣ್ಣ ಮಕ್ಕಳಿಗೆ ಬಿಟ್ಟು ಬಂದಿದ್ದಾರೆ. ಕೆಲವರೆಲ್ಲ ಎಷ್ಟು ದೊಡ್ಡ ಮಕ್ಕಳಿಗೂ ಸಹ ಮಕ್ಕಳಿದ್ದಾರೆ ಹೇಳ್ತಾರೆ. ಪಾಪ ಅವರು ಸಣ್ಣ ಮಕ್ಕಳು, 4 years, ಇನ್ನೊಂದು 6 years, ಅಷ್ಟು ಸಣ್ಣ ಮಕ್ಕಳಿಗೆ ಬಿಟ್ಟು ಬಂದಿದ್ದಾರೆ. ಗ್ರೇಟ್ ಅವರು. ಥ್ಯಾಂಕ್ಸ್ ನಿಮ್ಮ ಒಂದು ಕನ್ಸರ್ನಿಗೆ. ಹಾಗೆ ನೆಕ್ಸ್ಟ್ ಸರ್ ಬರ್ತಾರೆ ಅಂತ ವೇಟ್ ಮಾಡ್ತಾ ಇದ್ದೀನಿ. ಬಟ್ ಬರೋದು ವಾರ ಆಗ್ತಾ ಇರೋ ಕಾರಣ ಕ್ಯಾನ್ಸಲ್ ಆಗಿದೆ ಅಲ್ವಾ. ವಾರ ನಿಂತರೆ ಬರ್ತಾರಂತೆ. ಈಗ ನಾವು ವಾರ ನಿಲ್ಲಿಸ್ಲಿಕ್ಕೆ ಯಾರಿಗೆ ಹೇಳ್ಬೇಕೀಗ? ಟ್ರಂಪಿಗೆ ಹೇಳ್ಬೇಕಾಗ್ತದೆ ಅಂತ. ಇರಾನ್ ಅವರಿಗೆ ಹೇಳಬೇಕು ನೋಡಿ, ಸರ್ ಬರೋದು ಕ್ಯಾನ್ಸಲ್ ಆಯ್ತು, ನಮಗೆ ಎಷ್ಟು ಬೇಜಾರಾಯಿತು. ಪಾಪ ಅವರ ಹೆಂಡತಿಗೆ ಎಷ್ಟು ಬೇಜಾರಾಗಬೇಕಿತ್ತು. ಎಷ್ಟು 1 ವರ್ಷ ಆಯ್ತು ಅವ್ರು ಬರೋದೆ. 1 ವರ್ಷ ಆಯ್ತು ಅಂತ ಅವ್ರು ಬರೋದೆ. ನೋಡಿ ಅಳ್ತಾ ಇದ್ದಾರೆ. ಅಳ್ಬೇಡಿ, ಬೇಗ ಬರ್ತಾರೆ. ಹೇಳಿದ ಕೂಡ ಬೇಜಾರು ಮಾಡ್ಕೊಳ್ತಾರೆ. ಆದರೆ ಅವರು ಅಲ್ಲಿದ್ದಾರೆ ಅಂತ ಅವ್ರಿಗೆ ಫೀಲ್ ಇಲ್ಲ, ಯಾಕೆಂದರೆ ಅವ್ರು ಫೋನಲ್ಲೇ ಇರ್ತಾರೆ 24/7 ಅಲ್ವಾ. ಆದರೆ ಸಹ ಒಂದು ನೋಡಿದ್ರೆ ಒಂದು ಖುಷಿ ಬೇರೆ ಅಲ್ವಾ. ಆದಷ್ಟು ಬೇಗ ಬಂದು ಏಪ್ರಿಲ್ ಬರ್ತಾರೆ ಹೇಳಿದ್ದಾರೆ, ನೋಡುವ. ಸುಮಾರು 1 ವರ್ಷ ನಂತರ ಫಸ್ಟ್ ಟೈಮ್ ನಡೀತಿದೆ. ಈಗ ಜಾಸ್ತಿ ಲಾಂಗ್ ಸ್ಟೆಪ್ ಇಟ್ಬೇಡ, ಸ್ಮಾಲ್ ಸ್ಟೆಪ್ ಇಷ್ಟೇ. ಈ ಥರ ಚಿಕ್ಕ ಸ್ಟೆಪ್. ಅಷ್ಟೇ, ವೆರಿ ಗುಡ್. ಕೆಳಗಡೆ ನೋಡಬೇಡ, ಅಲ್ಲಿ ನೋಡಿ ಕನ್ನಡಿಯಲ್ಲಿ ಲೆವೆಲ್ ಉಂಟಾ ಸ್ವಲ್ಪ ಮಿರರ್ ತೋರಿಸು. ಅವರು ಕಾರ್ ಆಗ್ತದೆ, ಇಲ್ಲ ಭುಜ ತೂರಿ ಎಲ್ಲ ಬ್ಯಾಲೆನ್ಸ್ ಸರಿ ಉಂಟಾ? ಎಲ್ಲ ಇದೆ. ಫಸ್ಟ್ ಡೇ ಇಷ್ಟು ಸಾಕು. ಕಾಮತ್ರೆ ಮನುಷ್ಯನಿಗೆ ನಮ್ಮ ಒಂದು ಬಾಡಿಲಿ ಒಂದು ಪಾರ್ಟಿ ಅಥವಾ ಒಂದು ಕಳ್ಕೊಂಡ್ಬಿಟ್ರೆ ಎಷ್ಟು ಕಷ್ಟ ಅಲ್ಲ. ಯಾರಿಗೆ ಸಹ ಆಗಲಿ ದುಡ್ಡು ಕಮ್ಮಿ ಇದ್ರೂ ಸಹ ತೊಂದರೆ ಇಲ್ಲ. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರಲ್ಲ, ದೇವರು ಕೊಟ್ಟ ಒಂದು ಅಂಗಾಂಗಗಳಿಗೆ ಎಷ್ಟು ಕೋಟಿ ರೂಪಾಯಿ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನ್ಯಾಚುರಲ್ ಇಸ್ ನ್ಯಾಚುರಲ್ ಅಂತ ಹೇಳ್ತಾರೆ. ಆದರೂ ಸಹ ಏನೋ ಒಂದು ಅವರು 1 ವರ್ಷದ ಮಲಗಿದ್ರು, ಅವರ ಒಂದು ಕರ್ಮ ಹೊರ ಆಚಾರ ಅಂತ ಹೇಳ್ಬೋದು. ಇವತ್ತಿಗೆ ಒಂದು
ವರ್ಷ ಕಳೆಯಿತು, ಅವರಿಗೆ ಪುನಃ ಒಂದು ನಡೆಯುವ ಒಂದು ಸುಯೋಗ ಕೂಡಿ ಬಂದಿದೆ. ನಮ್ಮ ದಿವ್ಯಾ ಮತ್ತೆ ಜಿಬಿನ್ ಅವರ ಒಂದು ಸಹೃದಯ ಮನಸ್ಸು ಮನಸ್ಸಿಂದ ಒಂದು ಕೊಡಬೇಕು, ಇವರ ಬಾಳಿಗೆ ಒಂದು ದೀಪ ಜ್ಯೋತಿ ಆಗಬೇಕು ಹೇಳಿ ದಿವ್ಯಾ ಮೇಡಮ್ ಅವರು ದಿವ್ಯ ಜ್ಯೋತಿಯಾಗಿ ಅವರ ಬಾಳಿಗೆ ಬಂದಿದ್ದಾರೆ. ದಿವ್ಯಾ ಅವರು ಗೋಪಾಲ್ ಗೌಡ್ರ ಒಂದು ಬದುಕಿಗೆ ದಿವ್ಯ ಜ್ಯೋತಿಯಾಗಿ ಬಂದಿದ್ದಾರೆ. ದಿವ್ಯ ಜ್ಯೋತಿಯಾಗಿ ಬಂದಿದ್ದಾರೆ. ಇನ್ನು ಗೋಪಾಲ್ ಗೌಡ್ರು ನಡೆಯುವುದು ಮಾತ್ರ ಅಲ್ಲ, ಅವರ ಕೆಲಸ ಅವರು ಮಾಡಬೇಕು. ಅವರ ವಾಚ್ ರಿಪೇರಿ ಅಂಗಡಿ ಪುನಃ ಓಪನ್ ಆಗಬೇಕು. ಮತ್ತೆ ಮಗನನ್ನು ಒಳ್ಳೆಯ ಒಂದು ವಿದ್ಯಾವಂತನಾಗಿ ಮಾಡಬೇಕು. ಅದು ಫಸ್ಟಿಗೆ ನಮ್ಮ ದಿವ್ಯ ಮೇಡಮ್ ಅವರು ಬರುವಾಗ ಹೇಳಿದ್ದಾರೆ, ಅವರ ಮಗನನ್ನು ಕಲಿಸಿ ಅಂತೇಳಿ. ಅದು ಅವರ ಕೆಲಸ ಮಾತ್ರ ಅಲ್ಲ, ಅವರ ಮಗನನ್ನು ಕಲಿಸಿ ವಿದ್ಯಾವಂತರಾಗಿ ಮಾಡಿ ಅಂತೇಳಿ ಹೇಳಿದ್ದಾರೆ. ಧನ್ಯವಾದಗಳು ಅವರಿಗೆ. ಹಸಿವೆ ಆಗ್ತಾ ಉಂಟು ಈಗ. ತಿಮ್ಮಪ್ಪ ಇದ್ದದ್ದು ನಮ್ಮ ದಿವ್ಯ ಅವರು ತಿಮ್ಮಕ್ಕ ಮಾಡಿಬಿಟ್ಟಿದ್ದಾರೆ. ಅವರು ಹಸಿವಲ್ಲಿ ತಿಮ್ಮಕ್ಕ ಮಾಡಿಬಿಟ್ರು. ತಿಮ್ಮಪ್ಪ ಅಲ್ಲ, ತಿಮ್ಮಕ್ಕ. ಎಲ್ಲರೂ ಬಿಸಿಯೇ. ನಾವು ಸಹ ಜಾಬ್ ಬಿಟ್ಟು ಬಂದಿದ್ದೇವೆ. ನಮ್ಗೆ ಈಗ ಸೀಸನ್ ಹಾಗೆ ಇವ್ರ ಮನೆಗೆ ಗೆಸ್ಟ್ ಬಂದಿದ್ರು. ಮತ್ತೆ ಗೋಪಾಲ್ ಗೌಡ್ರಿಗೆ ಸಹ ಕೂತ್ಕೊಂಡು ಮನೇಲಿ ಸಾಕಾಗಿ ಹೋಗಿದ್ರು. ಈಗ ಇರಾಕ್ ವಾರ್ ಇದ್ದವರಿಗೆ ಟೆನ್ಷನ್ ಆಗಿ ಬಿಟ್ಟಿದೆ. ನನ್ನ ಪಾಲಿಗೆ ಅವರೀಗ ದೇವರನ್ನಾಗಿ ಬಂದಿದ್ದಾರೆ. ಅವರ ಫ್ಯಾಮಿಲಿ ಅವರು ಎಲ್ಲರೂ ಸಹ ಒಳ್ಳೆಯದಾಗಬೇಕು, ಅವರ ಮಕ್ಕಳು ಸಹ ಒಳ್ಳೆಯದಾಗಬೇಕು. ಇವರು ನಮ್ಮ ಇದರಲ್ಲಿ ಇದ್ದರಿಂದ ನಮಗೆ ದೇವತೆ ನೋಡಿ. ಗೋಪಾಲ ಗೌಡ್ರ ದೇವತೆ ನಮ್ಮ ದಿವ್ಯಾ ಮೇಡಮ್ ಅವರಾಗಿದ್ದಾರೆ. ಇವತ್ತಿಂದ ಧನ್ಯವಾದಗಳು ನಿಮಗೆ. ಒಂದು ಫೋಟೋ ತೆಗೆದುಕೊಡಿ, ಅವರು ಇಡ್ತಾರೆ ಮನೆಯಲ್ಲಿ ಪೂಜೆ ಮಾಡಿ ತಗೊಂಡೋಗಿದ್ದಾರೆ. ನೋಡಿ, ಗೋಪಾಲ್ ಗೌಡ್ರು ದಿವ್ಯಾ ಮೇಡಮ್ ಅವ್ರದ್ದು ಫೋಟೋ ತಗೊಂಡು ಹೋಗಿದ್ದಾರೆ. ಯಾಕಂದ್ರೆ ಇವರಿಂದಾನೇ ಅವರು ನಡೀತಾ ಇರೋದು ಇವತ್ತು. ಹಾಗಾಗಿ ಇವರ ಒಂದು ಫೋಟೋನ ದೊಡ್ಡ ಫ್ರೇಮ್ ಮಾಡಿ ಹಾಕ್ಬೇಕು ಅಂತ ಅವರ ಒಂದು ಆಸೆ. ಆ ಒಂದು ಒಳ್ಳೆ ಫೋಟೋ ಒಂದು ತೆಗೆದುಕೊಡಿ ಅವರಿಗೆ, ಆಯ್ತಾ? ಯಾಕಂದ್ರೆ ನಾನೇ ತೆಗಿತೇನೆ, ಅದನ್ನ ಅವರಿಗೆ ಕೊಡಿ. ದಿವ್ಯಾ, ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ನಿಮ್ಮಿಂದ ಅವರು ನಡೀತಾ ಇದ್ದಾರೆ. ನಂಗೆ ತುಂಬಾ ಖುಷಿ ಆಗ್ತಿದೆ. ಅವ್ರ ಮಾತು ಕೇಳುವಾಗ ಇನ್ನೂ ಖುಷಿ. ನಿಮ್ಮಿಂದ ಒಬ್ಬರಿಗೆ ಒಂದು ಜೀವ ಕೊಟ್ಟ ಎಷ್ಟು ಖುಷಿ ಆಗ್ತಾ ಇದೆ. ಜೀವನ ಎಲ್ಲ ಕೊಟ್ಟಷ್ಟು ಒಂದು ಖುಷಿ ಆಗ್ತಾ ಇದೆ. ತುಂಬಾ ಜನ ಹೇಳ್ತಿದ್ರು ಫ್ರೀ ಕಾಲು ಸಿಗ್ತದೆ ತುಂಬಾ ಅಂತ ಹೇಳಿದ್ರೆ, ನಮ್ಮ ರೋಟ್ರಿದ್ದು ಮತ್ತೆ ತುಂಬಾ ಕಡೆ ನಂಬರ್ ಎಲ್ಲ ನಮ್ಮ ರೀಲ್ಸಿಗೆ ನಂಬರ್ ಹಾಕಿ ಹೇಳಿದ್ರು. ತುಂಬಾ ಕಡೆ ಫ್ರೀ ಕಾಲು ಕೊಡ್ತಿದ್ದಾರೆ ಅಂತ. ಒಳ್ಳೆಯ ವಿಷಯವೇ ಅದು. ಕೆಲವರಿಗೆ ಉಪಯೋಗ ಆಗ್ತದೆ, ಕೆಲವರಿಗೆ ಉಪಯೋಗ ಆಗುದಿಲ್ಲ. ಯಾಕಂತ ಹೇಳ್ತೇನೆ ನಾನು, ಶುಗರ್ ಇದ್ದವರಿಗೆ ತುಂಬಾ ಸೆನ್ಸಿಟಿವ್ ಇರ್ತದೆ ಇನ್ನು, ಅಂತವರಿಗೆ ಅದು ಆಗುದಿಲ್ಲ. ಉದಾಹರಣೆ ಗೋಪಾಲ್ ಗೌಡ್ರು ಅವರಿಗೆ ಆಲ್ರೆಡಿ ಒಂದು ಆದಿಚುಂಚನಗಿರಿ ಇಂದ ಒಂದು ಕಾಲ್ ಸ್ಪಾನ್ಸರ್ ಮಾಡಿದ್ದಾರೆ. ಒಳ್ಳೆ ಕಾಲೇ ಅದು. ಆದ್ರೆ ಶುಗರ್ ಇದ್ದವರಿಗೆ ಇವರಿಗೆ ಆಗುದಿಲ್ಲ. ಈಗ ಅಡ್ವಾನ್ಸ್ ಬಂದಿದೆ ಸಿಲಿಕಾನ್ ಲೆಗ್ ಅಂತ ಹೇಳಿ, ಅದು ಶುಗರ್ ಇದ್ದವರಿಗೆ ಸಹ ಏನಾಗುದಿಲ್ಲ. ಅಂತದನ್ನೇ ನಮ್ಮ ದಿವ್ಯ ಮೇಡಮ್ ಮತ್ತೆ ಇಸ್ರೇಲ್ ನವರ ಹಸ್ಬೆಂಡ್ ಅವರು ಸ್ಪಾನ್ಸರ್ ಮಾಡಿದ್ದು. ಸುಮಾರು 1 ಲಕ್ಷ ರೂಪಾಯಿ ಆಗ್ತದೆ ಅಡ್ವಾನ್ಸ್ ಕಾಲು. ಮತ್ತೆ ಫುಟ್ ಅಲ್ಲಿ ಸಹ ಮೂವ್ಮೆಂಟ್ ಉಂಟು. ಹಾಗಾಗಿ ಕಮೆಂಟ್ ಮಾಡಿದವರಿಗೆ ತುಂಬಾ ಥ್ಯಾಂಕ್ಸ್. ಗೋಪಾಲ್ ಗೌಡಿಗೆ ಒಂದು ಕಾಳಜಿ ಇಟ್ಟು ಕಮೆಂಟ್ ಮಾಡಿದ್ದಾರೆ, ಫ್ರೀ ಕಾಲ್ ಅಲ್ಲಿ ಸಿಗ್ತದೆ ಇಲ್ಲಿ ಸಿಗ್ತದೆ. ಅದು ಸಹ ಒಳ್ಳೆ ವಿಷಯವೇ. ಆದ್ರೆ ಇವರಿಗೆ ಅದು ಉಪಯೋಗಕ್ಕೆ ಬರುವುದಿಲ್ಲ. ಅದರಿಂದ ಒಳ್ಳೆ ಕಾಲೇ ನಮ್ಮ ಇಸ್ರೇಲಿಂದ ಸ್ಪಾನ್ಸರ್ ಮಾಡಿದ್ದಾರೆ. ಧನ್ಯವಾದ. ಗಣೇಶ್ ಗೌಡ್ರು ಒಂದು ಸಾಂಗ್ ಹೇಳ್ತಾರೆ, ಈಗ ಹೇಳಿ ದಿವ್ಯಾ ಅವರಿಗೆ. ಒಂದು ಪಂಡ್ಲೆ ಇತ್ತೆ, ಒಂದು ಪಂಡರತ್ತ ಸಾಂಗ್ ಪಂಡ್ಲೆ ಇಂಚಿ ಬಲೆ ಪಂಡ್ಲೆ. ನಮ್ಮೂರ ನ್ಯಾಯ ದೇವತೆ ನನಗೆ ದೇವತೆ ಅಷ್ಟೇ. ಬೇಡ ಆತೇನಾ? ಆತ ಇಂಬರಿಗೆ ಸದಾಕಾಲ ದೇವರ ಮಕ್ಕಳ ಫ್ಯಾಮಿಲಿಗೆ ಪೂರ ಇದ್ದ ಆಡಿ ಇಸ್ರೇಲ್ ಆಯ್ನದು ಬೇಕು ಬರೋದು. ಬರ್ತಿದ್ರು ಮಕ್ಕಳು ಒಟ್ಟಿಗೆ ಬರೋದು. ದಿವ್ಯನಿಗೆ ಏನು ಹೇಳಲಿಕ್ಕಿಲ್ವಾ? ನನಗೆ ತುಂಬಾ ಖುಷಿ ಆಗ್ತಿದೆ. ನಮ್ಮಿಂದ ಇನ್ನೊಬ್ಬರಿಗೆ ತುಂಬಾ ಹೆಲ್ಪ್ ಆಗಿದ್ದಾರೆ, ಅದಕ್ಕೆ ತುಂಬಾ ಖುಷಿ. ನನಗೆ ಆದಷ್ಟು ಬೇಗ ಇವ್ರ ಮನೆಗೊಮ್ಮೆ ಹೋಗ್ಬೇಕು. ನಮಗೆ ಸಹ ತುಂಬಾ ಖುಷಿ ಆಗ್ತಾ ಉಂಟು. ಗೋಪಾಲ್ ಗೌಡ್ರ ಒಂದು ವಿಡಿಯೋ ಮಾಡಿದ ಕೂಡಲೇ ಅವರಿಗೆ ಒಂದು ಕಾಲು ನಮ್ಮ ವಿಡಿಯೋ ಮುಖಾಂತರ ಅವರಿಗೆ ದಿವ್ಯಾ ಬಂದು ದಿವ್ಯ ಜ್ಯೋತಿಯಾಗಿ ಬಂದು ಅವರಿಗೆ ಒಂದು ಕಾಲು ಕೊಟ್ಟು ಇವತ್ತಿಂದ ನಡೀತಾ ಇದ್ದಾರೆ. ಸೊ ತುಂಬಾನೇ ಖುಷಿ ಆಯ್ತು ಅಲ್ವಾ ಗಾವತ್ರೆ? ನಮ್ಗೆ ನಡೀತಾರಿಲ್ಲ ಅಂತ ಹೆದರಿಕೆ ಇತ್ತು. ಯಾಕಂದ್ರೆ 1 ಲಕ್ಷ ಖರ್ಚು ಮಾಡಿ ಒಂದು ಕಾಲು ಕೊಡಿಸುವಾಗ ನಡಿಬೇಕಲ್ಲ. ಅವರು ನಡೆದ್ರೆ ಮಾತ್ರ ಅವರಿಗೆ ಒಂದು ಕೊಟ್ಟದಕ್ಕೆ ಒಂದು ಧನ್ಯತಾ ಭಾವ, ಕೊಟ್ಟದೊಂದು ಸಾರ್ಥಕ ಅಂತೇಳಿ ಅನಿಸ್ತದೆ. ಹಾಗಾಗಿ ಇವತ್ತು ನೋಡುವಾಗ ಅವರು ನಡೀತಾರೆ ಅಂತೇಳಿ ನನಗೆ ಧೈರ್ಯ ಬಂತು. ನಡೆದು ಸಹ ತೋರಿಸಿದ್ರು. ಹಾಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು. ನಾನ ಯಾವ ಬಡವ ಒಂದಿದ್ದೇವೆ ಮಂಡ್ಯದ ಪೋಲಿಪುರ ಸಾಹಿತ್ಯ ಈ ರೆಹಮಾನ್ ಅಪ್ಪಳ ಇರ್ಕುಲ್ ಎಂಗ್ಲು ಬದುಕೋರು ರಾತ್ರಿ ಮೇಡಮ್ ಎಂಕ್ಲ ಇಲ್ಲದಲ್ಪ ಎಂಕ್ಲ ಐತೆ ಒಂದು ನಿಖಿಲ ಎಂಕ್ಲ ಇಲ್ಲದ 2 ಜನ ಗುಂಡ ಬೇತೆ ಲೆಕ್ಕಿಸೇರು ಅಕ್ಲ ಜಾತಿ ಅಕ್ಲಿಪ್ಪನ ಪೂರ ಮುಸ್ಲಿಮ್ಸ್ ಆಂಡಲ ಎಂಕ್ಲ ಒಂದು ಭೇದ ಭಾವದಾರ್ದು ಅಂದೆ ಆಯ್ನ
ಉಪಕಾರ ಮಾಡ್ತೀವಿ ನಾನು ಕೂಡ ಈ ಈಡೆ ಮುಟ್ಟ ಐತಿ ಬರ್ಬಿಡ್ತೇನೆ ಕಾರ್ತಿಕ ಊಟ ಮಕ್ಕಳಿಗೆ ಒಂದು ದೇವರು ಅಡ್ಡೆ ಮಾಡ್ಬೋದು ಮಾತಾಡಿಲ್ಲ ನಾನು ಇತ್ತಿಗಿಲ್ಲ ನನ್ನ ಮಿತ್ತಿಗಿಲ್ಲ ಖುಷಿ ಅಂಡ ಖುಷಿ ಅಂತ ಬಂಜಿದ ಪೊಲೀಸ್ ಆಯ್ತುಂಡು ಟೈಮನ್ನು ನೀರು ಸಮೇತ ಬರ್ತದೆ ಮುರಾಣಿ ಪಾಸ್ ಆಯ್ತುಂಡಾರ ಈಗ ಇಡೀ ದಿನ ದಾಲ ಇಜ್ಜೆ ನೀರು ಸಮೇತ ಇಜ್ಜೆ ಆಂಡಲ್ ಎಂಕ್ಲೋಂಡು ಬರ್ತದೆ ಮಸ್ತ್ ಖುಷಿ ಆಗ್ಬೋದು ಇಂಜಿನ್ ಒಂಜಿ ಬ್ಯಾಕ್ ಬೋನ್ ಅದುಲ್ಲ ಹೆಂಗೆ ಪಿರ ಅಂಚ ಅದು ಇಂಜಿನ್ ಬೇರೆ ಬರ ಮಲ್ಪರ ಮಸ್ತ್ ಹೆಂಗೆ ಹೆಲ್ಪ್ಫುಲ್ ಹಾಕೊಂಡು ಒಣಸಕ್ ಹೋಯ್ತು ಟೈಮಂತ ತಿಮ್ಮಪ್ಪ ಹೋಟೆಲಿಗೆ ಊಟಕ್ಕೆ ಬಂದಿದ್ದೇವೆ ನಾವು, ದಿವ್ಯಾ, ಹಾಗೆ ರೆಮ್ಮಾನ್ ಕೂಡ ಇದ್ದಾರೆ. ನೀವು ಊಟ ಮಾಡ್ತೀರಾ ಇಲ್ಲಿ ಬೋರ್ಡ್ ಹತ್ರ ನಿಂತ್ಕೊಳ್ತೀರಾ? ಹಸಿವಲ್ಲಿ ತಿಮ್ಮಪ್ಪ ಅಂತ ಹೇಳುದು ಬಿಟ್ಟು ತಿಮ್ಮಕ್ಕ ಅಂತ ಹೇಳ್ತಾ ಇದ್ರು. ಅಷ್ಟು ಹಸಿವಾಗಿದೆ ಅವರಿಗೆ, 2 ಗಂಟೆ ಆಯ್ತು. ಹಾಗಾಗಿ ಹೋಗುವ ಊಟಕ್ಕೆ. ಹಸಿವಲ್ಲಿ ಕಾಮತ್ ಅವರು ಫಸ್ಟ್ ಹೋಗಿ ಕೂತಿದ್ದಾರೆ ನೋಡಿ. ಹಸಿವು ಜೋರಾಗಿ ಕಾಮತ್ ಅವರು ಫಸ್ಟ್. One hour later. ಗೋಪಾಲ್ ಗೌಡರ ಬಾಳಿಗೆ ಬೆಳಕಾದ ದಿವ್ಯಾ ಮತ್ತೆ ಜಿಬಿನ್ ವೆಲ್ಲಪುಳ್ಳಿ ಅವರಿಗೆ ಧನ್ಯವಾದಗಳು. ಈ ವಿಡಿಯೋ ಆದಷ್ಟು ಶೇರ್ ಮಾಡಿ, ಫಾಲೋ ಮಾಡಿ. ಯಾಕಂತ ಹೇಳಿದ್ರೆ ಇದು ನಮ್ಗೊಂದು ಸ್ಫೂರ್ತಿ ಆಗ್ತದೆ, ಮತ್ತೆ ತುಂಬಾ ಜನರಿಗೆ ಹೆಲ್ಪ್ ಆಗ್ತಾ ಉಂಟು. ಅದೇ ರೀತಿ ನಮ್ಮ ಮೇಡಮಿಗೆ ಒಂದು ಸಣ್ಣ ಒಂದು ಆನರ್ ಮಾಡ್ತಿದ್ದೇವೆ. ಇವರು ಇನ್ನೂ ಸಹ ತುಂಬಾ ಜನಕ್ಕೆ ಸಹಾಯ ಮಾಡಬೇಕು. ಅವರಿಗೆ ಒಂದು ಸಣ್ಣ ಒಂದು ಗೌರವ ನಮ್ಮ ರೈಡಿಂಗ್ ಜೋಡಿ ಕಡೆಯಿಂದ. ಹೇಗಾಯ್ತು ನಿಮ್ಗೆ ಕಾಲ್ ಬಂದು? ನಮ್ಗೆ ಕಾಲ್ ಬಂದು ಖುಷಿ ಆಗ್ತಾ ಉಂಟು. ಇನ್ನು ಅದ್ರ ಒಂದು ನಡಿಬಹುದು ಅಂತ ಒಂದು ಆಸೆ. ಇನ್ನು ನನ್ನದು ಒಂದು ವಾಚಿ ರಿಪೇರಿ ಕೆಲಸ, ಅದೇ ಅಂಗಡಿಗೆ ಹೋಗ್ಬೇಕಂತ ಉಂಟು. ಆದಷ್ಟು ಬೇಗ ಅವರ ವಾಚ್ ರಿಪೇರಿ ಅಂಗಡಿ ಪುನಃ ಓಪನ್ ಆಗ್ಲಿ. ಆದಷ್ಟು ಜನ ಅವರಿಗೆ ಸಪೋರ್ಟ್ ಮಾಡಿ ಅವರ ಬಿಸ್ನೆಸ್ ಗೆ. ಧನ್ಯವಾದಗಳು. ಇಂಚಿನ ಇಬ್ಬರು ಒಂದು ವಿಡಿಯೋ ಮಾಡ್ತಾನೆ ಅವರ ಇಡೀ ಲೋಕಡೆ ಹೋಗ್ತಾನೆ ಸಾಧಾರಣ ಅಂಚಾದಿ ಪುನಃ ಏಕೊಂಜಿ ಕಾರ್ ಬರ್ಬೇಕನ್ನೋದು ಒಂದು ಉಪಕಾರ ಮಾಡ್ತೇವೆ. ಅಂಚ ನನ್ನ ಮಿತ್ತಿಗಳ ಮಕ್ಕಳ ವಿಡಿಯೋ ಎಂದು ಮಕ್ಕಳ ನೇರ ಜಾಸ್ತಿ ಆದ ಎನ್ನಂಚಿನ ಏತೋ ಜನ ಮಕ್ಕಳು ಉಪಕಾರ ಮಾಡ್ಲಿಕ್ಕೆ ಆವು ಇನ್ನೊಂದು ಆಸೆ ಅಂಚೆ ಎನ್ನದ ಏತೋ ಜನ ಇಪ್ಪೋಡು ಅಂಚಿನ ಪೂರ ಒಂದು ಲಕ್ಕದ ಮಕ್ಕಳ ಒಂದು ವಿಡಿಯೋ ಮಕ್ಕಳ ಉಪಕಾರ ಮಾಡ್ತಾನೆ ಮಲ್ಪಣ ಮಲ್ಪೋಡು ಮಕ್ಕಳು ಉಪಕಾರ ಮಕ್ಕಳ ವಿಷಯ ಮಾತಾಡಲ ಎನ್ನಲಕ್ಕೆ ಪೂರ ಜನ ನಡಪ್ಲಿಕ್ಕೆ ಆವು ಐನ ಹತ್ತು ಮಕ್ಕಳ ವಿಡಿಯೋ ಸಪೋರ್ಟ್ ಮಾಡ್ಲಿ, ಐನ ಹತ್ತು ಫಾಲೋ ಮಾಡ್ಲಿ. ಅಂಚ ವಿಡಿಯೋ ಮಾತಾಡಲ ಮಲ್ಪಬೇಕು ಆಂಡಲ ಜನಕ್ಕೂ ಸಹಾಯ ಮಾಡ್ಕೊಂಡು ಅಂಚಿನ ವಿಡಿಯೋ ಬಂದ ಮಕ್ಕಳು ಮಾತ್ರ ಮಾಡ್ತಾನ. ಅಂಚ ಮಕ್ಕಳ ವಿಡಿಯೋ ನಾಳೆ ಇಂಪ್ರೂವ್ ಆಡ ಅಂಚ ಮಾತಾಡಲ ಮಾಡ್ಲಿಕ್ಕೆ ಆಗ್ತದೆ. ಮಕ್ಕಳ ಒಂದು ಬೇತೇನೆ ಮಕ್ಕಳಿಗೆ ದೇವರು ಎಡ್ಡೆ ಮಾಡ್ಪಾಡು. ಧನ್ಯವಾದ. ಮಾತಾಡಿಲ್ಲ. Thank you.